ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರೈತರಿಗೆ 2 ಲಕ್ಷ ಸಾಲ ಮನ್ನಾ ಯೋಜನೆಯನ್ನು ಜಾರಿಗೆ ತಂದಂತೆ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ, ರೈತರಿಗೆ ಒಂದು ಬಂಪರ್ ಆದ ಗುಡ್ ನ್ಯೂಸನ್ನು ನೀಡಿದೆ ಸ್ನೇಹಿತರೆ. ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಅದೇ ರೀತಿ ಹೊಸಬರಾಗಿ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ರೈತರಿಗೆ ಒಂದು ಬಂಪರ್ ವ್ಯೂಸ್ ಅಂದರೆ ಗಿಫ್ಟ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ. 2 ಲಕ್ಷ ರೂಪಾಯಿ ಸಾಲ ಮನ್ನಾ ಯೋಜನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪಕ್ಕದ ರಾಜ್ಯ ಆಗಿರುವಂಥ ತೆಲಂಗಾಣ ರೈತರಿಗೆ ಭರ್ಜರಿ ಗಿಫ್ಟನ್ನು ಕೊಟ್ಟ ಕಾಂಗ್ರೆಸ್ ಸರ್ಕಾರ ನೀಡಿದ ಸ್ನೇಹಿತರೆ. 2 ಲಕ್ಷವರೆಗಿನ ರೈತರ ಸಾಲ ಮನ್ನಾ ಮಾಡುವುದಾಗಿ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ದು ಸ್ನೇಹಿತರೆ. ಹೌದು ಸ್ನೇಹಿತರೆ, 2023ರಲ್ಲಿ ನಡೆದ ತೆಲಂಗಾಣ ರಾಜ್ಯ ಸರ್ಕಾರ ರಾಜ್ಯಸಭೆಯ ವಿಧಾನಸಭೆ ಸ್ನೇಹಿತರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಸಾಲವನ್ನು ಮನ್ನಾ ಮಾಡುತ್ತೇವೆ ಎಂದು ಅಲ್ಲಿನ ಒಂದು ಕಾಂಗ್ರೆಸ್ ಪ್ರಮುಖರ ಮುಖಂಡರಾದಂಥ ಹಾಗೂ ಈಗಿನ ತೆಲಂಗಾಣದ CM ಆದಂಥ ರೇವಂತ್ ರೆಡ್ಡಿ ಅವರು ಚುನಾವಣೆಯಲ್ಲಿ ಒಂದು ಘೋಷಣೆ ನೀಡಿದ್ದರು ಸ್ನೇಹಿತರೆ. ಹೌದು ಸ್ನೇಹಿತರೆ, ತೆಲಂಗಾಣ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದು ರೈತರ ಸಾಲ ಮನ್ನಾ ಸ್ನೇಹಿತರೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು 2 ಲಕ್ಷ ರೂಪಾಯಿಗಳನ್ನು ಕೃಷಿ ಸಾಲ ಮನ್ನಾ ಮಾಡುವುದಾಗಿ ಚುನಾವಣೆ ಪೂರ್ವ ಘೋಷಣೆ ಮಾಡಿತ್ತು. ಅದೇ ರೀತಿ ಈ ಅಧಿಕಾರಕ್ಕೆ ಬಂದ ನಂತರ ಈಗ ಅಲ್ಲಿನ ಕಾಂಗ್ರೆಸ್ ಪಕ್ಷವು ಇದೀಗ ರೈತರಿಗೆ ಭರ್ಜರಿ ಗಿಫ್ಟ್ ಭರ್ಜರಿ ಗುಡ್ ನ್ಯೂಸನ್ನು ರೈತರಿಗೆ ನೀಡಿ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರ ಈಗ ರೈತರಿಗೆ ಒಂದು ಬೆನ್ನೆಲುಬು ಅಂತ ತಿಳ್ಕೊಬೋದು ಸ್ನೇಹಿತರೆ. 2 ಲಕ್ಷ ರೂಪಾಯಿವರೆಗಿನ ರೈತರ ಸಾಲವನ್ನು ಮನ್ನಾ ಮಾಡೋದು ಹಾಗೆ ಮುಖ್ಯಮಂತ್ರಿ ಆದಂಥ ಅವರು CM ಆದಂಥವರು ರೇವಂತ್ ರೆಡ್ಡಿ ಅವರು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕಾಗಿ ತೆಲಂಗಾಣ ಸರ್ಕಾರ ರೈತರಿಗಾಗಿ ರೈತ ಬಿಮಾ ಪರ್ಸನಲ್ ಯೋಜನೆ ಜಾರಿಗೆ ತಂದಿದೆ. ತೆಲಂಗಾಣ ಸರ್ಕಾರವು ಜುಲೈ 26ನೇ ತಾರೀಕಿನಿಂದ 2.91 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಹಣ ತಡೆಗಡೆ ಆಗಲಾಗಿದ್ದು ಸ್ನೇಹಿತರೆ. ಈ ಬಗ್ಗೆ ರೇವಂತ್ ರೆಡ್ಡಿ ಅವರು ಸಂಪೂರ್ಣವಾದ ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಮಹಿಳಾ ಮತ್ತು ಸ್ವಸಹಾಯ ಸಂಘದಲ್ಲಿ ಇರುವಂಥ ಮಹಿಳೆಯರಿಗೆ ಇಂದಿರಾ ಮಹಿಳಾ ಯೋಜನೆಯ ಮೂಲಕ ಅರ್ಜಿ ಆಗಿರುವಂಥ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡುತ್ತೆ. ಅಲ್ಲಿಂದ ಉಪಮುಖ್ಯಮಂತ್ರಿಗಳ ಸಚಿವ ಮಲ್ಲು ಭಟ್ಟಿ ವಿಕ್ರಮ್ ಅವರು ಮಹಿಳೆಯರಿಗೆ ಒಂದು ಯೋಜನೆ ಜಾರಿಗೆ ತಂದು ಘೋಷಣೆ ನೀಡಿದ್ದಾರೆ ಸ್ನೇಹಿತರೆ. ವಿವಿಧ ಗ್ಯಾರಂಟಿ ಸ್ಕೀಮ್ಗಳು ಸ್ನೇಹಿತರೆ ನೋಡ್ತಾ ಇರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಅಂತ ಗ್ಯಾರಂಟಿ ಅಂದರೆ 6 ಗ್ಯಾರಂಟಿಗಳನ್ನು ನೀಡಲಾಗಿದ್ದು, ಇದಕ್ಕಾಗಿ ಅಲ್ಲಿನ ತೆಲಂಗಾಣ ಸರ್ಕಾರದ ಸುಮಾರು 34,579 ಕೋಟಿ ರೂಪಾಯಿ ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಾಗಿಡೋದು ಸ್ನೇಹಿತರೆ ಎಂದು ತಿಳಿದು ಬಂದಿದೆ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಸ್ನೇಹಿತರೆ, ಬಾಯ್.